ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಹುಡುಗ ಡಿ ಬಾಸ್ ಫ್ರೆಂಡ್ ಮಾತಾಡ್ತಾ ಇರೋದು. ನಾನು ನಮ್ಮೂರಿರುವ ಆದಿಚುಂಚನಗಿರಿ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಇದು ನಾನು ಬೆಳೆದ ಅಡಿಕೆ. ಇದು ನಮ್ಮ ತಂದೆ ತಾಯಿ ಬೆಳೆಸಿದ ತೆಂಗಿನ ಮರ. ಇವತ್ತು ನೋಡಿ ಯಾವ ಥರ ಎಮ್ಮರವಾಗಿದೆ. ಇದು ನಾನು ಇಲ್ಲಿ ಊರಲ್ಲಿ ಇದ್ದಾಗ ತೊಗೊಂಬಂದು ನೆಟ್ಟಿದ್ದು. ಇದು NCCP ಅಂತ ಒಂದು ತಳಿ ಅಡಿಕೆದು. ಇದು ಮಲೆನಾಡು ಸೈಡಲ್ಲಿ ಸಿಗುತ್ತೆ. ಅದನ್ನು ತೊಗೊಂಬಂದು ನಾನು ಇಲ್ಲಿ ನೆಟ್ಟಿದ್ದು. ಇದು ಎಲ್ಲ ಇದು ಹುಲ್ಲು ನಮ್ಮಲ್ಲಿ ಅವಾಗ ಹಸುಗಳಿದ್ದು ಆವಾಗ ಇದು ಮಾಡಿದ್ದು. ಇದು ಈ ಥರ ಇದೆ. ಇವತ್ತಿನ ವಿಚಾರ ಅಂದರೆ ಏನಂದರೆ, ಈ ನನ್ನ 1 ಎಕರೆ ಜಮೀನಲ್ಲಿ ನನಗೆ ಯಾಕಂದರೆ ನನಗಿರೋದನ್ನ ಅಲ್ಪತೃಪ್ತಿ ಮಾಡ್ಕೊತೀನಿ. ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ಅತಿ ಆಸೆ ನನಗಿಲ್ಲ. ಬಿಡದಿ ರೈತರು ಕಣ್ಣೀರು ಹಾಕ್ತವ್ರೆ. 2,000 ಎಕರೆ ಫಲವತ್ತಾದ ಭೂಮಿ ಅದು. ಅದನ್ನು ನೋಡೋಕೆ ಹೋದಾಗ ತುಂಬ ನನಗೆ ಬೇಜಾರಾಗುತ್ತೆ. ಯಾಕಂದರೆ ವ್ಯೂಸಲ್ಲಿ ನಾನು ಕೆಲವು ದಿನಗಳಲ್ಲಿ ಬಿಡದಿ ಹೋರಾಟಗಳಲ್ಲಿ ಎಲ್ಲ ಭಾಗವಹಿಸಿದ್ದು ಎಲ್ಲ ಮಾಡಿದ್ದು ಗೊತ್ತಾಯಿತು. ಈಗ ಏನಾಗ್ತೈತೆ ಅಂದರೆ, ಇವರು ಕೂಡ 2 ಕೋಟಿಗೆ ದುಡ್ಡು ಕೊಟ್ಬಿಟ್ಟು ಅವರು ಮುಂದಿನ ಜೀವನದಲ್ಲಿ ಅವ್ರು ಏನು ಮಾಡ್ತಾರೆ, ಇವ್ರು ಹೋಗಿ ಅಲ್ಲಿ ವಾಚ್ಮ್ಯಾನ್ಗಳಾಗಿರ್ಬೇಕಾ, ಮತ್ತು ಇವರು ಕೂಡ ದುಡ್ಡಿಂದ ಹೋಗಿ ಅವರು ಗುಲಾಮ್ ಆಗಿರ್ಬೇಕು. ಅವರೇನೋ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಮಾಡ್ಕೊಂಡು IT ಕಂಪ್ನಿಗಳು ಮಾಡ್ಕೊಂಡ್ಬಿಡ್ತಾರೆ. ತೆಂಗಿನ ಮರ ಕಡ್ದು ನೆಲ ಸಮ ಮಾಡಿ ಹಸಿರಿಲ್ದಂಗೆ ಮಾಡಿಬಿಟ್ಟು ಅವರು ಇನ್ನೊಂದು ಯಾವುದೋ ದಿ ಗ್ರೇಟ್ ಬೆಂಗಳೂರು ಅಂತ ಇನ್ನೊಂದು ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದಾರೆ. ಅದು ಸರ್ಕಾರದ. ಅದೇ ಥರ ಇವತ್ತು ನನ್ನ ಹಸಿರಾದ ಭೂಮಿ, ನನ್ನ ಭೂಮಿಲಿ ಹೇಳ್ತೀನಿ, ಇದು ನನ್ನ ಜಮೀನು ಪಕ್ಕ ಬಂದರೆ ಖಾಲಿ ಜಾಗ. ಈ ಜಾಗದಲ್ಲಿ ಏನು ಬೆಳೆ ಬೇಕಾದ್ರೂ ಬೆಳಿಬೋದು. ಇದು ಈ ಥರ ಇರುತ್ತೆ. ಈ ಥರ ಜಾಗಗಳನ್ನ ಅವ್ರೇನು ಮಾಡ್ತಾರೆ, ಈ ಥರ ಬೊಡ್ಡಾದ ಜಾಗಗಳು ಬೇಜಾನವೆ. ಉತ್ತರ ಕರ್ನಾಟಕದ ಸೈಡ್ ಹೋದರೆ ಕೆಲವು ಭೂಮಿ ಪಾಳು ಬಿದ್ದುಬಿಟ್ಟಿವೆ. ಅಲ್ಲಿ ಬೇಕಾದ್ರೆ ಅವರೇ ಹೇಳ್ತಾರೆ, ನೀವು ಬನ್ನಿರಿ, ನಾವು ಬೆಂಗಳೂರಿಗೆ ಬರೋದು ತಪ್ಪುತ್ತೆ, ಬಂದುಬಿಟ್ಟು ನಮಗೆ ಫ್ಯಾಕ್ಟ್ರಿಗಳು ಕಾಮಗಾರಿಗಳು ಮಾಡಿಕೊಡಿ ಅಂತ. ಆದರೆ ನೀವೇನು ಮಾಡ್ತಾಯಿದ್ದೀರಾ ಅಂದರೆ, ಇಲ್ಲಿರೋ ಹಚ್ಚ ಹಸಿರಾದ ಇದು ಈಗ ನನ್ನ ಲೆಕ್ಕ ಹಾಕೊಂಡ್ರು, ಫಾರ್ ಎಕ್ಸಾಂಪಲ್ಲು ಈ ಸುತ್ತಮುತ್ತ ಹಸಿರಿದೆ, ತೋಟಗಳಿವೆ. ಈ ಹಸಿರಾಗಿರೋ ಈ ವ್ಯೂಸ್ಗಳ್ನ ನೀವು ಏನು ಮಾಡ್ತೀರಾ, ಇದನ್ನೆಲ್ಲ ಕಡಿದ್ಬಿಟ್ಟು ಒಂದು ಫ್ಯಾಕ್ಟ್ರಿ IT ಕಂಪ್ನಿ ಮಾಡಿದ್ರೆ ಈಗ ಅವರು ಏನು ಮಾಡ್ತಾರೆ, ಅಲ್ಲಿರೋ, ಯಾಕಂದರೆ ರೈತ ಯುವಕರು ಇವತ್ತು ಬೆಳೀತಾ ಇದ್ದಾರೆ. ನಾನು ಒಬ್ಬ ರೈತನೇ, ಬೆಂಗಳೂರಲ್ಲಿ ಕೆಲಸದಲ್ಲಿರ್ಬೋದು. ನಾನು ಇವತ್ತು ನನ್ನ ತೋಟಕ್ಕೆ ಬಂದಾಗ ನಾನು ಈ ಥರ ಇದೆಲ್ಲ ಮಾಡಿ ನಾನು ನೆನ್ನೆ ಬಂದು ಎಲ್ಲ ಕೆಲಸಗಳು ಮಾಡಿಸಿ ರೋಟ್ರೆಲ್ಲ ಹಾಕ್ಸಿ ಇದೆಲ್ಲ ನಾನು ಕೆಲಸ ಮಾಡಿಸಿದ್ದೀನಿ. ಇನ್ನೊಂದು, ಯಾಕೆಂದರೆ ಹಳ್ಳೀಲಿ ಹೈನುಗಾರಿಕೆ ಜೊತೆಗೆ ಅವ್ರ ತೋಟದಲ್ಲಿ ಕೆಲಸ ಮಾಡೋದು ಜಾಸ್ತಿ ಇರುತ್ತೆ. ಅದನ್ನು ಯಾಕಂದರೆ ಎಲ್ಲ ಪ್ರವೃತ್ತಿಯಾಗಿರುತ್ತೆ. ಯಾಕಂದರೆ ನಾವು ಮಾಡ್ತೀವಿ. ನಾವು ರೈತಾಪಿ ಕುಟುಂಬದಲ್ಲೇ ಹುಟ್ಟಿರೋದು. ನಮ್ಮ ತಂದೆನೂ ರೈತರು, ನಾವು ರೈತರು. ಸಿಟಿಲಿ ಕೆಲಸ ಮಾಡೋದಕ್ಕೆ ನಮ್ಮ ಕೆಲಸಗಳ್ನ ನಾವು ಮರ್ತೋಯ್ತೀವಿ ಅನ್ನೋದಲ್ಲ. ನಮ್ಮದು ತೋಟ ಈ ಥರ ಐತೆ, ಫುಲ್ಲು ಈ ಥರ ನಮ್ಮದು ತೋಟ ಇರೋದು. ಇಲ್ಲಿಂದ ಅಡಿಕೆ ಸೀಳಿದೆ. ಯಾಕಂದರೆ ಕೆಲವರು ಯಾವ್ಯಾವ ಕಂಟೆಂಟ್ಗಳು ಮಾಡ್ತಾರೆ, ಯಾವ್ಯಾವುದೋ ವೀಡಿಯೋಸ್ಗಳು ಮಾಡ್ತಾರೆ. ನನ್ನ ಖುಷಿ, ನನ್ನ ಇದು ಅಂದರೆ ನನಗೆ ಹೆಮ್ಮೆ. ಅದಕ್ಕೋಸ್ಕರ ನಾನು ಇದ್ರಲ್ಲಿ ಮಾಡ್ತಾ ಇರೋದು ಈ ಸೈಲು. ಯಾಕಂದರೆ ಈ ಸಾಲಿದೆ, ಇಲ್ಲಿಂದ ಅಲ್ಲಿವರೆಗೂ ಈ ಸಾಲಿದೆ. ಈ ಸಾಲಿಗೆ ನಾನು ಇದು ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿಂದ ಅಲ್ಲಿವರೆಗೂ ನಮ್ಮದು ಅಡಿಕೆ ಸಾಲಿದೆ. ಅಡಿಕೆ ಸಾಲಿಗೆ ನಾನು ಇದು ಮಾಡ್ಕೊಂಡು ಹೋಗ್ತಾ ಇರೋದು. ಈಗ ನೀರು ಬಿಡಬೇಕು, ಇನ್ನೊಂದು ½ ಈಗ ಕರೆಂಟು, ಯಾಕಂದರೆ ಇಲ್ಲಿನೂ ಕರೆಂಟ್ಗಳು ಲೋಡ್ ಶೆಡ್ಡಿಂಗ್ ಇರೋದ್ರಿಂದ ಈ ಥರ ಹಿಂಗಾಗ್ತೈತೆ. ಹಾಗೆ ಇದು ನನ್ನ ಜಮೀನು. ಅಲ್ಲಿವರೆಗೂ ನನ್ನದು ತೋಟ ಇದೆ. ಯಾಕಪ್ಪ ಅಂದರೆ, ಸಿಟಿಲಿದ್ದು ಮಾತ್ರಕ್ಕೆ ನಾವು ಹಳ್ಳಿಗೆ ಬಂದಾದಮೇಲೆ ಎಲ್ಲ ಮರೆತು ಇದು ನಾವು ಸಿಟಿದು ಮಾತ್ರ ಇರ್ತೀವಿ, ನಮ್ಮ ತೋಟದ್ದು ನಮ್ಮ ಜಮೀನಿದ್ದು ಅನ್ನೋದು ಏನಿಲ್ಲಪ್ಪ. ನಾವು ಆ ಕೆಲಸಗಳ್ನ ನಾವು ಪ್ರವೃತ್ತಿಯಾಗಿ ಮಾಡ್ತಾಯಿರ್ತೀವಿ, ಸರಿನಾ. ನಾವು ಬರೋದು ಅಪರೂಪ ಹಳ್ಳಿಗೆ ಬಂದರೆ. ಆದರೆ ನಮ್ಮ ತೋಟದ ಕೆಲಸ ನಾವು ಬಿಡೋಲ್ಲ, ಏನಾರ ಒಂದು ಕೆಲಸಗಳ್ನ ನಾವು ಮಾಡ್ತಾಯಿರ್ತೀವಿ. ಹಾಗೆಯೇ ಏನಕ್ಕಪ್ಪ ಈ ವಿಡಿಯೋ ಮಾಡಿದ್ದು ಅಂದರೆ, ರೈತರ ಜೀವ ನಾಡಿ ಇರೋದೇ ಈ ಭೂಮಿ ಮೇಲೆ. ಈ ಭೂಮಿ ಇಲ್ಲ ಅಂದರೆ ರೈತರೇ ಇಲ್ಲ.
ರೈತರಿಲ್ಲ ಅಂದರೆ ನಾಡೇ ಇಲ್ಲ. ಇಷ್ಟೇ ತಿಳ್ಕೊಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಡಿ ಬಾಸ್ ಇದ್ದರೆ ನೆಮ್ಮದಿಯಾಗಿರಬೇಕು. ರೈತರ ಜೀವನದಲ್ಲಿ ಚೆಲ್ಲಾಟ ಆಡೋ ಸರ್ಕಾರಕ್ಕೆ ಹೇಳೋದೊಂದೇ ಮಾತು, ನೀವು ತಿನ್ನೋದು ಅನ್ನನೇ. ರೈತರು ಕಣ್ಣೀರು, ರೈತರು ಶಾಪ ಯಾವತ್ತೂ ನಿಮಗೆ ತಟ್ಟುತ್ತೆ. ಅದು ಯಾವುದೇ ಸರ್ಕಾರ ಆಗಿರ್ಬೋದು. ಮೊದಲು ನೀವು ಮಾಡ್ತಾಯಿರೋ ಭೂ ಒತ್ತುವರಿ ಯೋಜನೆನ ನಿಲ್ಲಿಸಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಇಲ್ಲ ನೀವು ಜನ ಬದಲಾಯಿಸಲ್ಲ, ಜನ ನಿಮ್ಮನ್ನೇ ಬದಲಾಯಿಸ್ತಾರೆ.